ನಿಮಗೂ ಕೂಡ ಈ ರೀತಿ ತುಂಬಾ ಹೇರ್ ಫಾಲ್ ಸಮಸ್ಯೆ ಕಾಣಿಸ್ತಿದ್ರೆ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾ ನ್ಯಾಚುರಲ್ ಆಗಿ ಮನೆಯಲ್ಲೇ ಒಂದು ಸಿರಮ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಮನೆ ವಸ್ತುಗಳಿಂದ ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಿಮ್ಮ ಕೂದಲು ಕೂಡ ಪಡ್ಕೊಳ್ಬೋದು. ತುಂಬಾ ಉದ್ದವಾಗಿ ಹಾಗೂ ದಟ್ಟವಾಗಿ, ಹಾಗೂ ನಿಮ್ಮ ಕೂದಲು ಒಂದು ಕೂಡ ಉದುರೋದೇ ಬೇಡ, ಅಷ್ಟು ಒಳ್ಳೆ ಸಿರಮ್ ಸ್ನೇಹಿತರೆ. ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಸಾಕು, ನಿಮ್ಮ ಕೂದಲು ವೇಗವಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾದರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದರೊಳಗಡೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಸಿರಮ್ ಬೇಕು ಅಂದರೆ ಒಂದು ಹಾಫ್ ಗ್ಲಾಸ್ ಇನ್ನೂ ಹಾಕ್ಕೊಳ್ಬೋದು ಸ್ನೇಹಿತರೆ. ಇದರೊಳಗಡೆ ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರೊಳಗಡೆ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ ಇದರೊಳಗಡೆ. ನೋಡಿ, ಮೆಂತ್ಯ ಕಾಳಿಂದ ನಮ್ಮ ಹೇರ್ಸ್ಗೆ ಎಷ್ಟು ಎಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ, ಹಾಗೂ ನಮ್ಮ ಕೂದಲಿಗೆ ಸ್ಕ್ಯಾಲ್ಪ್ಗೆ ತಂಪು ಕೊಡೋದಲ್ಲದೆ ನಮ್ಮ ಡ್ರೈ ಹೇರ್ಸ್ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾನು ಇದರೊಳಗಡೆ 1 ಸ್ಪೂನಷ್ಟು ಕಲವಂಜಿ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿರೋದು. ಇದು ಕೂಡ ನಮ್ಮ ವೈಟ್ ಹೇರ್ ಸಮಸ್ಯೆನ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ನಮ್ಮ ವೈಟ್ ಹೇರ್ಸ್ನ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಏನೆಲ್ಲ ಮಾಡುತ್ತೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ಕಲವಂಜಿ ಸೀಡ್ಸ್ ನಮ್ಮ ಹೇರ್ಸ್ ರೂಟ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ, ಆ್ಯಂಡ್ ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ತಾ ಬರುತ್ತೆ ಸ್ನೇಹಿತರೆ. ಅದು ಅಲ್ಲದೆ ಇನ್ನೇನೆಲ್ಲ ನಮ್ಮ ಹೇರ್ಸ್ಗೆ ಈ ಒಂದು ಕಲವಂಜಿ ಸೀಡ್ಸ್ ಹೆಲ್ಪ್ ಮಾಡುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಕೂದಲನ್ನು ಶೈನ್ ಕೊಡುತ್ತೆ, ಹಾಗೂ ನಮ್ಮ ಕೂದಲಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇದರಿಂದ ಲಾಭಗಳಿವೆ ಸ್ನೇಹಿತರೆ. ಇದು ಒಂದು ನ್ಯಾಚುರಲ್ ಆಗಿರುವಂತಹ ಸೀಡ್ಸ್, ಇದರಿಂದ ನಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸ್ನೇಹಿತರೆ. ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ ಇವಾಗ ನಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಈ ಒಂದು ಮೆಂತ್ಯ ಕಾಳಿನಿಂದ ಕೂಡ ಇನ್ನೂ ತುಂಬಾ ಜಾಸ್ತಿ ನಮ್ಮ ಹೇರ್ಸ್ಗೆ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನಮ್ಮ ಕೂದಲು ಹೇರ್ ಫಾಲೇ ಆಗೋದಿಲ್ಲ ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು ಇದರಿಂದ ಕೂಡ. ಅದಲ್ಲದೆ ನಮ್ಮ ಕೂದಲಂತೂ ತುಂಬಾ ತಂಪಿಗೆ ಕಾಣಿಸ್ತಿರುತ್ತೆ ಅಂತ, ಅಂದರೆ ನಮ್ಮ ಸ್ಕ್ಯಾಲ್ಪ್ಗೆ ತಂಪಾಗುತ್ತೆ ಸ್ನೇಹಿತರೆ. ಇವಾಗ ಬೇಸಿಗೆ ಕಾಲ ಜಾಸ್ತಿ ಆಗಿಬಿಟ್ಟಿದೆ, ನಮ್ಮ ಹೇರ್ಸಲ್ಲಿ ಸ್ಕ್ಯಾಲ್ಪ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಈಚಿಂಗ್ ಪ್ರಾಬ್ಲಮ್ ಆಗ್ತಾ ಇರೋದು, ಹಾಗೂ ನಾವು ತುಂಬ ಜಾಸ್ತಿ ಬೆವೀತಾ ಇರ್ತೇವೆ ಸ್ನೇಹಿತರೆ. ಅಂದರೆ ಸೆಕೆ ಆಗ್ತಾ ಇರುತ್ತೆ, ಅದೆಲ್ಲ ಕೂಡ ಗಲೀಜು ನಮ್ಮ ಹೇರ್ಸಲ್ಲಿ ಹಾಗೆ ಕೂತ್ಕೊಳ್ಬಿಡುತ್ತೆ ಸ್ನೇಹಿತರೆ. ಅದರಿಂದ ಈ ಒಂದು ಮೆಂತ್ಯ ಕಾಳಿನಿಂದ ಸ್ವಲ್ಪ ತಂಪಾಗಿ ಇರುತ್ತೆ ನಮ್ಮ ಸ್ಕ್ಯಾಲ್ಪ್ಗೆ. ಇದನ್ನು ಯಾವಾಗಲೂ ಅಪ್ಲೈ ಮಾಡ್ಕೋತಾ ಇರಬೇಕು ಸ್ನೇಹಿತರೆ. ಇದನ್ನು ನೋಡಿ, ಒಂದು 5 ಮಿನಿಟ್ಸ್ವರೆಗೂ ನಾನು ಇದನ್ನು ಹೀಗೆ ಕುದಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಕಲವಂಜಿ ಸೀಡ್ಸಲ್ಲಿ ಹಾಗೂ ಮೆಂತ್ಯ ಕಾಳಲ್ಲಿ ಇರುವಂಥ ತುಂಬಾ ಲಾಭದಾಯಕವಾದಂಥ ವಸ್ತು ಈ ಒಂದು ನೀರು ಒಳಗಡೆ ಸೇರಿಕೊಳ್ಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ತುಂಬಾ ಬೆನಿಫಿಟ್ಸ್ ಕೊಡುವಂಥ ಸಿರಮ್ ಸ್ನೇಹಿತರೆ. ನೀವು ಚಿಕ್ಕವರಿಂದ ಕೂಡ ದೊಡ್ಡವರವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಿಂದಂತೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ. ತುಂಬ ಒಳ್ಳೆ ಸಿರಮ್ ಸ್ನೇಹಿತರೆ. ನೋಡಿ, ಯಾವ ರೀತಿ ಕುದಿಸ್ಕೋತಾ ಇರುವಂಥದ್ದು ಅಂತ ಇದೇ ರೀತಿ ತುಂಬ ಚೆನ್ನಾಗಿ ಒಂದು 2-5 ಮಿನಿಟ್ಸ್, ಅಥವಾ ಟೈಮ್ ಇಲ್ಲ ಅಂದರೆ 1-2 ಮಿನಿಟ್ಸ್ ಅಂತೂ ನೀವು ಇದನ್ನು ಕುದಿಸ್ಕೊಳ್ಳೇಬೇಕು ಸ್ನೇಹಿತರೆ. ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ವಾರದಲ್ಲಿ 2 ಟೈಮ್ಸ್ ಆದರೂ ಅಪ್ಲೈ ಮಾಡಿ, ಅಥವಾ 2 ಟೈಮ್ಸ್ ಆಗಿಲ್ಲಪ್ಪ ಅಂದರೆ 1 ಟೈಮ್ಸ್ ಆದರೂ ಇದನ್ನು ಯೂಸ್ ಮಾಡ್ತಾ ಬನ್ನಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಸ್ನೇಹಿತರೆ. ಈ ಕಲರ್ ಚೇಂಜ್ ಆಗೋವರೆಗೂ ನಾನು ಇದೇ ರೀತಿಯಾಗಿ ಕುದಿಸ್ಕೊಂಡಿರೋದಾಗಿ ಚೆನ್ನಾಗಿ ಕುದಿಸಿದ ನಂತರ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಆ್ಯಡ್ ಮಾಡೋದಿದೆ ಸ್ನೇಹಿತರೆ. ಏನಂತ ತಿಳಿಸ್ತೇನೆ ಸ್ನೇಹಿತರೆ. ಇದನ್ನು ವಾರದಲ್ಲಿ 1 ಸಲ ಆದರೂ ಅಪ್ಲೈ ಮಾಡಲೇಬೇಕು ನೀವು. ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ, ಆ್ಯಂಡ್ ಹೇರ್ ಫಾಲ್ ಕೂಡ ತುಂಬಾ ವೇಗವಾಗಿ ಸ್ಟಾಪ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ತಲೆಯಲ್ಲಿ ಕೂದಲೇ ಬೆಳೀತಾ ಇಲ್ಲ, ಬೋಳು ತಲೆ ಆಗ್ತಾ ಇದೆ, ಕೂದಲು ಸಮಸ್ಯೆ, ಉದುರೋ ಸಮಸ್ಯೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಬಂದರೆ ಈ ಒಂದು ಸಿರಮ್ನ ನೀವು ಡೈಲಿಯಾಗಿ ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ನೀವು ಡೈಲಿ ಕೂಡ ಯೂಸ್ ಮಾಡಿದ್ರು ಸ್ನೇಹಿತರೆ ಅಷ್ಟು ಒಳ್ಳೆಯ ಸಿರಮ್ ಇದು ಸ್ನೇಹಿತರೆ. ನೋಡಿ, ನಿಮ್ಮ ತಲೆಯಲ್ಲಿ ಕೂದಲಿದ್ರೆ ನಿಮ್ಮ ಸೌಂದರ್ಯ ಕೂಡ ಇನ್ನೂ ನೀವು ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೊಳ್ಬೋದು. ಅಷ್ಟು ಒಳ್ಳೆ ಆಗಿ ನಿಮ್ಮ ಕೂದಲು ಬೆಳಿಬೇಕು ಸ್ನೇಹಿತರೆ ಅಂದರೆ ಇದನ್ನು ನೀವು ಯೂಸ್ ಮಾಡಲೇಬೇಕು. ನೋಡಿ, ಇನ್ನೊಂದು ವಸ್ತು
ಅಂತ ಹೇಳಿದ್ನಲ್ವ, ಏನು ಆ್ಯಡ್ ಮಾಡಬೇಕು ಅಂದರೆ ನೋಡಿ, 2 ರೂಪಾಯಿಸ್ಗೆ ಸಿಗುವಂಥ ಬ್ರೂ ಪ್ಯಾಕೆಟ್ನ 1 ಪ್ಯಾಕೆಟಷ್ಟು ನಾನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಇದರಿಂದ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಕೂದಲು ಬೆಳೀತಾ ಇಲ್ಲ ಅಂದರೆ ಇದರಲ್ಲಿರುವಂಥ ಕೆಫೆನು ವಸ್ತು ನಿಮ್ಮ ಕೂದಲು ಸ್ಟಾಪ್ ಆಗಿದೆ ಅಲ್ವಾ, ಹೇರ್ ಸ್ಟಾಪ್ ಆಗಿದೆ ಅಂದರೆ ಅದನ್ನು ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಿಮ್ಮ ಕೂದಲನ್ನು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋ ಹಾಗೆ ಮಾಡುತ್ತೆ ಈ ಒಂದು ಕೆಫೆನು ವಸ್ತು ಸ್ನೇಹಿತರೆ. ಇದನ್ನು ಹಾಕ್ಕೊಂಡು ಒಂದು 5 ಮಿನಿಟ್ಸ್ವರೆಗೂ ನಾನು ಚೆನ್ನಾಗಿ ಕುದಿಸ್ಕೊಂಡಿರೋದು ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ಶೋಧಿಸ್ಕೊಳ್ತೇನೆ ಸ್ನೇಹಿತರೆ. ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದರೊಳಗಡೆ ಈ ರೀತಿ ಫಿಲ್ಟರ್ ಮಾಡ್ಕೋತಾ ಇರುವಂಥದ್ದು ನೋಡಿ, ಯಾವ ರೀತಿ ಫಿಲ್ಟರ್ ಮಾಡ್ಕೋತಾ ಇರುವಂಥದ್ದು ಅಂತ. ಆ್ಯಂಡ್ ಇದು ಕಲರ್ ಕೂಡ ಚೇಂಜ್ ಆಗಿರೋದು ನೋಡಿ. 1 ಗ್ಲಾಸ್ ಅಷ್ಟಿರುವಂಥ ನೀರು ಎಷ್ಟು ಕಡಿಮೆ ಆಗಿದೆ ಅಂತ ಸ್ನೇಹಿತರೆ. ಈ ಒಂದು ವಸ್ತುನ ನೀವು ಈ ಡೈಲಿಯಾಗಿ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಕಲರ್ ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೆಕ್ಸ್ಟ್ ಇದ್ರೊಳಗಡೆ ನೀವು ಯಾವುದೇ ಒಂದು ಬ್ರ್ಯಾಂಡ್ ಶಾಂಪು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಪೂರ್ತಿ 1 ಪ್ಯಾಕೆಟಷ್ಟು ಶಾಂಪೂನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ನಿಮ್ಮ ಹೇರ್ಗೆ ಸಾಕಾಗಬೇಕಲ್ವ, ಅದಕ್ಕೋಸ್ಕರ 1 ಪ್ಯಾಕೆಟಷ್ಟು ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಆ್ಯಡ್ ಮಾಡಿಕೊಂಡು 1 ಸ್ಪೂನ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಸ್ನೇಹಿತರೆ, ಎಷ್ಟು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ನಾವು ಈಸಿಯಾಗಿ ಮನೆಯಲ್ಲೇ ನಮ್ಮ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಆ್ಯಂಡ್ ಉದ್ದವಾಗಿ ಬೆಳೆಯಬೇಕು ಅಂದರೆ ಇದನ್ನು ಯೂಸ್ ಮಾಡಬೇಕು ಸ್ನೇಹಿತರೆ. ಇದರ ಬದಲಾಗಿ ನೀವು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹೇರ್ಸ್ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಇದನ್ನು ಯೂಸ್ ಮಾಡ್ತಾ ಬನ್ನಿ. ನ್ಯಾಚುರಲ್ ಆಗಿ ಮನೆಯಲ್ಲೇ ನಿಮ್ಮ ಕೂದಲನ್ನು ಉದ್ದವಾಗಿ ಆ್ಯಂಡ್ ಸ್ಟ್ರಾಂಗಾಗಿ ಬೆಳೆಯೋ ಹಾಗೆ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಮ್ಮ ಬ್ಯೂಟಿಫುಲ್ ಸ್ಟ್ರಾಂಗ್ ಆಗಿರುವಂಥ ಸಿರಮ್ ರೆಡಿಯಾಗಿದೆ ಸ್ನೇಹಿತರೆ. ಇದನ್ನು ಒಂದು ಬಾಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು 1 ವಾರದವರೆಗೂ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ತಲೆಗೆ ಅಪ್ಲೈ ಮಾಡಿಬಿಟ್ಟು ನೀವು ಒಂದೇ ಸಲಕ್ಕೆ ನೀವು ಹೇರ್ ವಾಶ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಾರ್ಮಲ್ ವಾಟರ್ನಿಂದ ನೀವು ಹೇರ್ ವಾಶ್ನ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಬಿಸಿ ನೀರಿನಿಂದ ನೀವು ತಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಇನ್ನೂ ಸ್ಕ್ಯಾಲ್ಪ್ ಅಲರ್ಜಿಗಳಾಗ್ತಾ ಹೋಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.